ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ. ಬೇಸಿಕ್ ಕಾಲ ಅಂತೂ ಸ್ಟಾರ್ಟ್ ಆಗಿದೆ. ತುಂಬ ನೀರಿಗಾಗಿ ಪರದಾಡ್ತಿದ್ದಾರೆ ಜನ. This video sponsored by Polycon Tech UPVC Windows and Doors Aluminium Work Glass Work behind SLV Ceramics Hyderabad Road ಯಾದಗಿರಿ. ಹಾಗಾಗಿ ಇವತ್ತೊಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ, ದಯಮಾಡಿ ಯಾದಗಿರಿ ನಗರದಲ್ಲಿರುವಂತಹ ಯಾವ ವಾರ್ಡ್ಗಳಲ್ಲಿ ಬೋರಿಂಗ್ಗಳು ಹಾಕಿ ಹಾಗೆ ಬಿಟ್ಟಿದ್ದಾರೆ, ಎಲ್ಲೆಲ್ಲಿ ಬೋರ್ವೆಲ್ ಕೊರೆಸಿದ್ದಾರೆ, ಅವು ಯೂಸ್ ಆಗ್ತಾ ಇಲ್ಲ. ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಂತಹ ಬೋರ್ವೆಲ್ಗಳನ್ನು ನೋಡಿ ಆ ಬೋರ್ವೆಲ್ಗಳು ಪುನಃ ಸ್ಟಾರ್ಟ್ ಮಾಡಬೇಕು. ಕೆಲವೊಂದು ಕಡೆ ವಾರ್ಡ್ಗಳಲ್ಲಿ ಜನರು ವ್ಯತಿರೇಕ ಮಾಡ್ತಾ ಇದ್ದಾರೆ ಅಂತ ನಾನೊಂದು ಮಾತು ಕೇಳಿದ್ದೇನೆ. ಅವರು ಯಾರ್ಯಾರು ವ್ಯತಿರೇಕ ಮಾಡ್ತಾ ಇದ್ದಾರೆ ಅಂತವ್ರನ್ನು ಒದ್ದು ಒಳಗಾಗಬೇಕು. ಇವತ್ತ ನೀರಿಗಾಗಿ ಜನ ಪರದಾಡ್ತಿದ್ದಾರೆ. ಕೆಲವೊಬ್ಬರು ಬೋರಿಂಗ್ ಚಾಲು ಮಾಡಬೇಡಿ, ನಮ್ಮ ನೀರು ಬರೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ನಾನು ಕೇಳಿದ್ದೇನೆ. ಅವ್ರ ಹೆಸರು ಹೇಳೋದು ಬೇಡ, ಯಾರೇ ಇರಲಿ. ಮಾನ್ಯ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಯಾಕಂದರೆ ಇದು ಸಾರ್ವಜನಿಕರ ಟ್ಯಾಕ್ಸಲ್ಲಿ ಹಾಕಿದಂಥ ಬೋರ್ವೆಲ್ಗಳನ್ನು ಇವತ್ತು ಕೆಲವೊಬ್ಬರು ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಬೋರಿನಲ್ಲಿ ನೀರು ಬರ್ತಿಲ್ಲ ಅಂತೇಳಿ ಕೆಲವೊಂದು ಕಡೆ ಬಂದ್ ಮಾಡ್ತಾ ಇದ್ದಾರೆ. ಅಂತಹವರ ವಿರುದ್ಧ ಕಾನೂನಿನ ಕ್ರಮ ಕೈಗೊಂಡು ಆ ಬೋರಿಂಗ್ಗಳನ್ನು ಪುನಃ ಸ್ಟಾರ್ಟ್ ಮಾಡುವಂಥ ಪ್ರಯತ್ನ ಇವತ್ತು ಜಿಲ್ಲಾಡಳಿತ ಮಾಡಬೇಕಾಗುತ್ತೆ. ಸಾಕಷ್ಟು ಹಳ್ಳಿಗಳಲ್ಲಿ ಸಹ ಇದೇ ಸಮಸ್ಯೆ ಇದೆ. ಈಗಾಗಲೇ ಮೊನ್ನೆ CEO ಅವರು ಒಂದು ಮಾತು ಹೇಳಿದರು, ಎಲ್ಲೆಲ್ಲಿ ನೀರಿಲ್ಲ ಅಂತಹ ಜಾಗಗಳಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಪ್ರೈವೇಟ್ ಬೋರ್ವೆಲ್ಗಳನ್ನು ಲೀಜಿಗೆ ತಗೋತಾ ಇದ್ದಾರೆ. ಇದು ಒಳ್ಳೆಯ ಕೆಲಸ. ಇಂಥವಕ್ಕೆಲ್ಲ ನಾವು ಸಪೋರ್ಟ್ ಮಾಡಬೇಕು. ಆದರೆ ಯಾದಗಿರಿ ನಗರದಲ್ಲಿ ಸಹ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ನೀರಿನ ಸಮಸ್ಯೆ. ಎಲ್ಲ ವಾರ್ಡ್ಗಳಲ್ಲಿ ಬೋರ್ವೆಲ್ಗಳಿದ್ದಾವೆ, ಆದರೆ ಚಾಲ್ತಿಯಲ್ಲಿಲ್ಲ. ಕೆಲವೊಂದು ಬೋರ್ವೆಲ್ಗಳು ಯಾವ ಬೋರ್ವೆಲ್ ಚಾಲ್ತಿಯಲ್ಲಿರೋ ಇಲ್ಲವೋ ಅಂತಹ ಬೋರ್ವೆಲ್ಗಳನ್ನು ಪುನಃ ಪ್ರಾರಂಭ ಮಾಡಬೇಕು. ಮತ್ತೆ ಕೆಲವೊಂದು ಕಡೆ ಆಪರೇಟರ್ದವರು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಅಂತಹ ಆಪರೇಟರ್ಗಳನ್ನು ನೀವು ವಾರ್ನಿಂಗ್ ಮಾಡ್ತಿರೋ ಇಲ್ಲ ಕಿತ್ತಿ ಎಸೆಯುತ್ತೀರೋ, ಯಾವುದಾದ್ರೂ ಒಂದು ಕೆಲಸ ಮಾಡಿ. ಇಲ್ಲ ಅವರಿಗೆ ವಾರ್ನ್ ಮಾಡಿ ಹೇಳಿ ಅವರಿಗೆ, ನೋಡಿ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಿದೆ, ನೀವು ಸರಿಯಾಗಿ ಕೆಲಸ ಮಾಡ್ತೀರಾ, ಇಲ್ಲಾಂದ್ರೆ ನೀವು ರಾಜೀನಾಮೆ ಕೊಟ್ಟು ಹೋಗ್ರಪ್ಪ, ಇನ್ನು ಬಹಳ ಜನ ಮಾಡೋರಿದ್ದಾರೆ, ಅಂತವ್ರಿಗೆ ನಾವು ಒಂದು ಅವಕಾಶ ಕೊಟ್ಟಂಗಾಗುತ್ತೆ ಅಂತ ಹೇಳಬೇಕು. ನೀವು ಅಂತ ಕೆಲಸ ಮಾಡಿದ್ರೆ ಮಾತ್ರ ಇವತ್ತ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಸಮಸ್ಯೆಗಳನ್ನು ಮತ್ತೆ ನಾವು ಹೇಳೋದು ಒಳ್ಳೆಯದಲ್ಲ. ಯಾರೇ ಆಗಿರಲಿ, ಇವತ್ತ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಈ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಾಗುತ್ತೆ. ಆ ಹೆಚ್ಚಾಗೋದು ಬೇಡ. ನಾವು ಈಗಲೇ ಎಚ್ಚೆತ್ತುಕೊಂಡು, ಜಿಲ್ಲಾಡಳಿತ ಹೀಗೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಎಲ್ಲೆಲ್ಲಿ ಸಮಸ್ಯೆಗಳಿದ್ದಾವೆ ಅಲ್ಲಿ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಾಕಬೇಕು. ಇನ್ನೊಂದು ವಿಷಯ, ನಾನು ಈಗಾಗಲೇ ಹೇಳಿದ್ದೆ ಒಂದು ಮಾತು. ಕೆಲವೊಂದು ವಾರ್ಡ್ಗಳಲ್ಲಿ ಬಹಳಷ್ಟು ತೊಂದರೆ ಇದೆ. ಅಲ್ಲಿ ವಾರ್ಡ್ಗಳಲ್ಲಿ ಬೋರಿಂಗ್ ಇದ್ರೂ ಸಹ ಬಳಕೆ ಆಗ್ತಿಲ್ಲ. ಕೆಲವೊಂದು ಶಕ್ತಿಗಳಿರ್ತವೆ ಅಲ್ಲಿ, ತಮ್ಮ ಬೋರಿಂಗ್ನಲ್ಲಿ ನೀರು ಬರ್ತಿಲ್ಲ, ಅದು ಸ್ಟಾರ್ಟ್ ಮಾಡಿದೆ ಅಂತೇಳಿ ಎಲ್ಲ ಸುಳ್ಳು ಹೇಳಿ ಅಲ್ಲಿ ಸಾರ್ವಜನಿಕ ತೊಂದರೆ ಕೊಡ್ತಾ ಇದ್ದಾರೆ. ಅಂಥವ್ರಿಗೆ ತೊಂದರೆ ಆಗಬಾರ್ದು. ಯಾರ್ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅವ್ರಿಂದ ಎಲ್ಲರಿಗೂ ಒದ್ದೊಳಗಾಗಬೇಕು ಮೊದಲು. ಕೊನೆಯದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ, ನಿಮ್ಮ ಊರಿನ ಸಮಸ್ಯೆಗಳು, ನಿಮ್ಮ ಊರಲ್ಲಿ ನೀರಿನ ಸಮಸ್ಯೆ ಇದ್ರೆ ನಮಗೆ ತಿಳಿಸಿ. ಮತ್ತೆ ನಾವೆಲ್ಲರೂ ಅಧಿಕಾರಿಗಳಿಗೆ ಕೈ ಜೋಡಿಸೋಣ.
ಅಧಿಕಾರಿಗಳಿಗೂ ಸಹ ತಿಳಿಸೋಣ ಇಂಥ ವಿಷಯಗಳು. ಯಾಕಂತಂದ್ರೆ ಅಧಿಕಾರಿಗಳು ಪ್ರತಿಯೊಂದು ವಿಷಯ ತಿಳಿದಿಲ್ಲ, ಎಲ್ಲ ಕಡೆ ಅವರಿಗೆ ಹೋಗಕ್ಕಾಗೋದಿಲ್ಲ. ಹಾಗಾಗಿ ನಾವು ಸಹ ಅಧಿಕಾರಿಗಳಿಗೆ ಹೇಳಬೇಕಾಗುತ್ತೆ, ಇಲ್ಲಿ ಸಮಸ್ಯೆ ಇದೆ, ಸ್ವಲ್ಪ ಬಗೆಹರಿಸಿ ಕೊಡಿ ಅಂತಂದ್ರೆ ಅವರು ನಮಗೆ ಸಹಕಾರ ಮಾಡ್ತಾರೆ. ನಾವೆಲ್ಲರೂ ಸಾರ್ವಜನಿಕರು ಮತ್ತೆ ಅಧಿಕಾರಿಗಳು ಕಲ್ತು ಮಾಡಿದ್ರೆ ಕೆಲಸ ಆಗುತ್ತೆ, ಕಲ್ತೆ ಮಾಡೋಣ. ಇಷ್ಟು ಹೇಳ್ತಾ ನನ್ನ ಲೈವನ್ನು ಮುಗಿಸ್ತೀನಿ ಸ್ನೇಹಿತರೆ. ನಿಮ್ಗೇನಂದ್ರೆ ನಮ್ಮ ವಿಡಿಯೋ ಬಗ್ಗೆ ಅನಿಸಿದ್ರೆ, ಒಳ್ಳೇದನ್ಸಿದ್ರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿ. ಇನ್ನು ಮತ್ತೆ ಅಲ್ಲಿಯವರೆಗೆ ಈಗ ಲೈವನ್ನು ಎಂಡ್ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಸಿಗೋಣ. ಈ ಸುದ್ದಿಯ ಪ್ರಾಯೋಜಕರು ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್, ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್, ಶಹಪುರ, ಯಾದಗಿರಿ ಜಿಲ್ಲೆ. ಅಕ್ಷಯ್ ಡಿಜಿಟಲ್ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಕೂಲರ್, ಎಸಿ ಸಿಗುತ್ತವೆ. ರೂರಲ್ ಪೊಲೀಸ್ ಸ್ಟೇಷನ್ ರೋಡ್, ಯಾದಗಿರಿ.